ನೋಡಿ ಬಹಳ ಆಶ್ಚರ್ಯ. ಇಷ್ಟೇ ತನಕ ಧರ್ಮವನ್ನು ನೋಡಿ ಭಯೋತ್ಪಾದನೆ ಆಗ್ತಾ ಇರಲಿಲ್ಲ. ಎಲ್ಲೆಂದರಲ್ಲಿ ಮಾರ್ಕೆಟ್ನಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ಹೀಗೆ ಭಯೋತ್ಪಾದನೆ ಯಾರು ಅಂತ ಏನೂ ಇರಲಿಲ್ಲ. ಒಟ್ಟಿಗೆ ಬಾಂಬ್ ಹಾಕೋದು ಕೊಲ್ಲುವುದು ಅಂತ ಇತ್ತು. ಅದೊಂದು ರೀತಿ ಮಾನಸಿಕವಾದ ಒಂದು ದೌರ್ಬಲ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಧರ್ಮವನ್ನು ಕೇಳಿ ನೀವು ಯಾವ ಧರ್ಮದವರು ಅಂತ ಕೇಳಿ ನೀವು ಹಿಂದೂ ಧರ್ಮವ ನಮ್ಮನ್ನು ಕೊಲ್ತೇವೆ ಅಂತೇಳಿ ಈ ರೀತಿ ಶುರುವಾದದ್ದು ಉಂಟಲ್ಲ, ಇದು ಮೊದಲದು. ಇದು ಬಹಳ ಭಯಂಕರವಾದದ್ದು. ಹಾಗಾಗಿ ನಾವು ತುಂಬ ಜಾಗೃತರಾಗಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿರಬೇಕು. ಧರ್ಮಾಧಾರಿತವಾದಂಥ ಭಯೋತ್ಪಾದನೆ ಇದು ಸರಿಯಲ್ಲ. ಯಾವ ಭಯೋತ್ಪಾದನೆಯೂ ಸರಿಯಲ್ಲ. ಇದಂತೂ ತುಂಬ ಅಪಾಯಕಾರಿ. ಅದೇ ಭಯೋತ್ಪಾದಕರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಇದು ತತ್ಕಾಲಕ್ಕೆ ಏನೋ ಒಂದು ಪರಿಹಾರ ಮಾಡಿ ಬಿಟ್ಟರೆ ಮತ್ತೆ ಪುನಃ ಅದು ಬರ್ತದೆ. ಇನ್ನು ಮುಂದೆ ಈ ತರಹ ಮಾಡದ ಹಾಗೆ ಏನಾದರೂ ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು. ಶಾಶ್ವತ ಪರಿಹಾರ ಅಂದರೆ ಅದು ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲದವರು ನಿರ್ಧಾರ ಮಾಡಬೇಕು ಯಾವ ರೀತಿ ಮಾಡಬೇಕು. ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಹೇಳಿ. ಯಾವುದೇ ಧರ್ಮದವರನ್ನು ನಾಶ ಮಾಡಬೇಕು ಅಂತ ಹೇಳಿಲ್ಲ. ಎಲ್ಲ ಸಮಾಜದಲ್ಲಿ ದುಷ್ಟರು ಅಂತೇಳಿ ಇರ್ತಾರೆ, ಅವರನ್ನು ನಾಶ ಮಾಡಬೇಕು ಅಂತೇಳಿ ಕೃಷ್ಣ ಹೇಳಿದ್ದು ಹೊರತು ಧರ್ಮಾಧಾರಿತ ಇಂಥ ಜಾತಿಯವರನ್ನು ಇಂಥ ಧರ್ಮದವರನ್ನು ಕೊಲ್ಲಬೇಕು ಅಂತ ಎಲ್ಲಿಯೂ ಕೂಡ ಹೇಳಿ. ಅದು ಬಹಳ ಭಯಾನಕವಾದ ಅಪರಾಧ ಘಟನೆಗಳು ಕೇವಲ ಈ ಮಾತ್ರ ಮಾನವ ಜನ್ಮ ಇದೆ. ಆದರೆ ಈ ಭಯೋತ್ಪಾದನೆ ಒಂದು 50-30 ವರ್ಷದಿಂದ ಮಾತ್ರ ಶುರುವಾದದ್ದು. ಹಿಂದೆ ಎಲ್ಲ ನಾನು ಚಿಕ್ಕದಿರುವಾಗ ಅದನ್ನು ಕೇಳಲಿಲ್ಲ. ಒಂದು 20-30 ವರ್ಷದಿಂದ ಭಯೋತ್ಪಾದನೆ ಅಂತ ಶುರುವಾಯಿತು. ಆದರೆ ಅದಕ್ಕೆ ಈಗ ಭಯಂಕರ ರೂಪ ಬಂದದ್ದು ಮೊನ್ನೆ ಕಾಶ್ಮೀರ ಘಟನೆ. ಧರ್ಮವನ್ನು ಆಧರಿಸಿ ಭಯೋತ್ಪಾದನೆ ಮಾಡೋದು ಅದಿನ್ನೂ ಬಹಳ. ಹಿಂದೆ ಆದರೆ ಕೇವಲ ರಾಜಕೀಯವಾಗಿ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಈ ಭಯೋತ್ಪಾದನೆ ಎಲ್ಲ ಇತ್ತು. ಈಗ ಅದು ಧರ್ಮಕ್ಕೆ ಪ್ರವೇಶ. ಯುದ್ಧ ಬೇಕು ಬೇಡ ಚರ್ಚೆ ನಡೀತಾ ಇದೆ. ನಾನು ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥ ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲೂ ಯುದ್ಧ ಬೇಡ ಹೇಳಿದ್ದಾರೆ, ಹಾಗಾಗಿ ಅವರು ನಮ್ಮ ಪರವಾಗಿದ್ದಾರೆ. ಅದೆಲ್ಲ ಪ್ರಧಾನಮಂತ್ರಿಯವರು ರಕ್ಷಣಾ ಮಂತ್ರಿಯವರು ತಗೊಳ್ಬೇಕಾದಂತಹ ಒಂದು ನಿರ್ಧಾರ. ನಮಗೆ ಅದರ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಎಲ್ಲ ಏನಿದೆ ಎಂಬುದು ನಮಗೆ ಅದು ಗೊತ್ತಾಗೋದಿಲ್ಲ. ಕಳೆದ 11 ವರ್ಷಗಳಿಂದ ಮೋದಿ ನೇತೃತ್ವದ ಸರ್ಕಾರ ಸಾಕಷ್ಟು ಭರವಸೆ ಮೂಡಿಸಿದೆ. ಅಲ್ಲ, ಭದ್ರತೆ ಯಾವಾಗ ಹೌದು, ಭದ್ರತೆಯನ್ನು ಜಾಸ್ತಿ ಮಾಡಬೇಕು. ಭದ್ರತೆಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ಅಂತೂ ಈ ಒಂದು ಸಮಸ್ಯೆಯನ್ನು ಶಾಶ್ವತವಾಗಿ ಏನಾದರೂ ಪರಿಹಾರ ಮಾಡಿ, ಇಲ್ಲಾಂದರೆ ಪ್ರತಿಯೊಬ್ಬರಿಗೂ ದೇಶದ ಪ್ರಗತಿಯೂ ಕಡಿಮೆ ಆಗ್ತದೆ. ಪ್ರತಿಯೊಬ್ಬರೂ ಆತಂಕ ಆಗ್ತದೆ. ಎಲ್ಲಿ ಹೋಗಲಿಕ್ಕಿಲ್ಲ, ಎಲ್ಲಿ ಬರಲಿಕ್ಕಿಲ್ಲ ಆಗ್ತದೆ. ನಮ್ಮ ಪ್ರಕಾರ ಶಾಂತಿಯಿಂದ ಆಗಬೇಕು ಅಂತ, ಶಾಂತಿಯಿಂದ ಆಗಬೇಕು ಎಷ್ಟು ಮುಖ್ಯವೋ ಅಷ್ಟೇ ಸಮಸ್ಯೆ ಶಾಶ್ವತ ಪರಿಹಾರನೂ ಆಗಬೇಕು. ನಾವು ಶಾಂತಿ ಅಂತೇಳಿ ಹೇಳಿ ನಾವು ಯಾವಾಗಲೂ ಕೂಡ ಸಫರ್ ಆಗ್ತಾ ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಶಾಶ್ವತ ಪರಿಹಾರ ಎಂಬುದು ಮುಖ್ಯ. ತುಂಬ ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಮೀಟಿಂಗ್ಗಳೆಲ್ಲ ಮಾಡ್ತಾ ಇದ್ದೀವಿ. ಹೌದು, ನಾವು ಇವತ್ತು ಬೆಳಿಗ್ಗೆ ಮೀಟಿಂಗ್ ಎಲ್ಲ ಇಲ್ಲಿ ಏನಾಗಿದೆ, ನಾವು ಭದ್ರತೆಗೋಸ್ಕರ ಏನಾದರೂ ರೆಸ್ಟ್ರಿಕ್ಷನ್ ಮಾಡಿದರೆ ಸಾಮಾನ್ಯ ಭಕ್ತರಿಗೆ ತುಂಬ ಅವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ನಮಗೆ ಯಾಕೆ ರೆಸ್ಟ್ರಿಕ್ಷನ್ ಮಾಡಿದರು ಅಂತ ಆ ಥರ ಯೋಚನೆ ಸನ್ನಿವೇಶ ಆಗಿದೆ. ಹೌದು, ನೋಡಿ ಬಹಳ ಆಶ್ಚರ್ಯ. ಇಷ್ಟೇ ತನಕ ಧರ್ಮವನ್ನು ನೋಡಿ ಭಯೋತ್ಪಾದನೆ ಆಗ್ತಾ ಇರಲಿಲ್ಲ. ಎಲ್ಲೆಂದರಲ್ಲಿ ಮಾರ್ಕೆಟ್ನಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ಹೀಗೆ ಭಯೋತ್ಪಾದನೆ ಯಾರು ಅಂತ ಏನೂ ಇರಲಿಲ್ಲ. ಒಟ್ಟಿಗೆ ಬಾಂಬ್ ಹಾಕೋದು ಕೊಲ್ಲುವುದು ಅಂತ ಇತ್ತು. ಅದೊಂದು ರೀತಿ ಮಾನಸಿಕವಾದ ಒಂದು ದೌರ್ಬಲ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಧರ್ಮವನ್ನು ಕೇಳಿ ನೀವು ಯಾವ ಧರ್ಮದವರು ಅಂತ ಕೇಳಿ ನೀವು ಹಿಂದೂ ಧರ್ಮವ ನಮ್ಮನ್ನು ಕೊಲ್ತೇವೆ ಅಂತೇಳಿ ಈ ರೀತಿ ಶುರುವಾದದ್ದು ಉಂಟಲ್ಲ, ಇದು ಮೊದಲದು. ಇದು ಬಹಳ ಭಯಂಕರವಾದದ್ದು. ಹಾಗಾಗಿ ನಾವು ತುಂಬ ಜಾಗೃತರಾಗಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿರಬೇಕು. ಧರ್ಮಾಧಾರಿತವಾದಂಥ ಭಯೋತ್ಪಾದನೆ ಇದು ಸರಿಯಲ್ಲ. ಯಾವ ಭಯೋತ್ಪಾದನೆಯೂ ಸರಿಯಲ್ಲ. ಇದಂತೂ ತುಂಬ ಅಪಾಯಕಾರಿ.
ಕೇಂದ್ರ ಸರ್ಕಾರಕ್ಕೆ ಹಾಂ ಅದೇ ಭಯೋತ್ಪಾದಕರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಇದು ತತ್ಕಾಲಕ್ಕೆ ಏನೋ ಒಂದು ಪರಿಹಾರ ಮಾಡಿ ಬಿಟ್ಟರೆ ಮತ್ತೆ ಪುನಃ ಅದು ಬರ್ತದೆ. ಇನ್ನು ಮುಂದೆ ಈ ತರಹ ಮಾಡದ ಹಾಗೆ ಏನಾದರೂ ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು. ಏನು ಶಾಶ್ವತ ಪರಿಹಾರ? ಶಾಶ್ವತ ಪರಿಹಾರ ಅಂದರೆ ಅದು ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲದವರು ನಿರ್ಧಾರ ಮಾಡಬೇಕು ಯಾವ ರೀತಿ ಮಾಡಬೇಕು. ಸಂದೇಶ ಕೊಟ್ಟಿದ್ದಾರೆ. ಭಗವದ್ಗೀತೆಯ ಬೋಧಿಸಿದ ಒಂದು ಹಿನ್ನೆಲೆ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಹೇಳಿ. ಯಾವುದೇ ಧರ್ಮದವರನ್ನು ನಾಶ ಮಾಡಬೇಕು ಅಂತ ಹೇಳಿಲ್ಲ. ಎಲ್ಲ ಸಮಾಜದಲ್ಲಿ ದುಷ್ಟರು ಅಂತೇಳಿ ಇರ್ತಾರೆ, ಅವರನ್ನು ನಾಶ ಮಾಡಬೇಕು ಅಂತೇಳಿ ಕೃಷ್ಣ ಹೇಳಿದ್ದು ಹೊರತು ಧರ್ಮಾಧಾರಿತವಾಗಿ ಇಂಥ ಜಾತಿಯವರನ್ನು ಇಂಥ ಧರ್ಮದವರನ್ನು ಕೊಲ್ಲಬೇಕು ಅಂತ ಎಲ್ಲಿಯೂ ಕೂಡ ಹೇಳಿ. ಅದು ಬಹಳ ಭಯಾನಕ. ಅಪರಾಧ ಘಟನೆಗಳು ಕೇವಲ ಈಗ ಮಾತ್ರ ಮಾನವ ಜನ್ಮ ಬಂದಾಗಿಂದ ಇದೆ. ಆದರೆ ಈ ಭಯೋತ್ಪಾದನೆ ಒಂದು 50-30 ವರ್ಷದಿಂದ ಮಾತ್ರ ಶುರುವಾದದ್ದು. ಹಿಂದೆ ಎಲ್ಲ ನಾನು ಚಿಕ್ಕದಿರುವಾಗ ಅದನ್ನು ಕೇಳಲಿಲ್ಲ. ಒಂದು 20-30 ವರ್ಷದಿಂದ ಭಯೋತ್ಪಾದನೆ ಅಂತ ಶುರುವಾಯಿತು. ಆದರೆ ಅದಕ್ಕೆ ಈಗ ಭಯಂಕರ ರೂಪ ಬಂದದ್ದು ಮೊನ್ನೆ ಕಾಶ್ಮೀರ ಘಟನೆ. ಧರ್ಮವನ್ನು ಆಧರಿಸಿ ಭಯೋತ್ಪಾದನೆ ಮಾಡೋದು ಅದಿನ್ನೂ ಬಹಳ. ಹಿಂದೆ ಆದರೆ ಕೇವಲ ರಾಜಕೀಯವಾಗಿ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಈ ಭಯೋತ್ಪಾದನೆ ಎಲ್ಲ ಇತ್ತು. ಈಗ ಅದು ಧರ್ಮಕ್ಕೆ ಪ್ರವೇಶ. ಯುದ್ಧ ಬೇಕು ಬೇಡ ಚರ್ಚೆ ನಡೀತಾ ಇದೆ. ನಾನು ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತ ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲೂ ಯುದ್ಧ ಬೇಡ ಹೇಳಿದ್ದಾರೆ, ಹಾಗಾಗಿ ಅವರು ನಮ್ಮ ಪರವಾಗಿದ್ದಾರೆ. ಅದೆಲ್ಲ ಪ್ರಧಾನಮಂತ್ರಿಯವರು ರಕ್ಷಣಾ ಮಂತ್ರಿಯವರು ತಗೊಳ್ಬೇಕಾದಂತಹ ಒಂದು ನಿರ್ಧಾರ. ನಮಗೆ ಅದರ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಎಲ್ಲ ಏನಿದೆ ಎಂಬುದು ನಮಗೆ ಅದು ಗೊತ್ತಾಗೋದಿಲ್ಲ. ಕಳೆದ 11 ವರ್ಷಗಳಿಂದ ಮೋದಿ ನೇತೃತ್ವದ ಸರ್ಕಾರ ಸಾಕಷ್ಟು ಭರವಸೆ ಮೂಡಿಸಿದೆ. ಅಲ್ಲ, ಭದ್ರತೆ ಯಾವಾಗ ಅಮರನಾಥ ಯಾತ್ರೆಯಲ್ಲಿ ಬರ್ತದೆ. ಹೌದು, ಭದ್ರತೆಯನ್ನು ಜಾಸ್ತಿ ಮಾಡಬೇಕು. ಭದ್ರತೆಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ಅಂತೂ ಈ ಒಂದು ಸಮಸ್ಯೆಯನ್ನು ಶಾಶ್ವತವಾಗಿ ಏನಾದರೂ ಪರಿಹಾರ ಮಾಡಬೇಕು. ಇಲ್ಲಾಂದರೆ ಪ್ರತಿಯೊಬ್ಬರಿಗೂ ದೇಶದ ಪ್ರಗತಿಯೂ ಕಡಿಮೆ ಆಗ್ತದೆ. ಪ್ರತಿಯೊಬ್ಬರೂ ಆತಂಕ ಆಗ್ತದೆ. ಎಲ್ಲಿ ಹೋಗಲಿಕ್ಕಿಲ್ಲ, ಎಲ್ಲಿ ಬರಲಿಕ್ಕಿಲ್ಲ ಆಗ್ತದೆ. ನಮ್ಮ ಪ್ರಕಾರ ಶಾಂತಿಯಿಂದ ಆಗಬೇಕು ಅಂತ. ಶಾಂತಿಯಿಂದ ಆಗಬೇಕು ಎಷ್ಟು ಮುಖ್ಯವೋ ಅಷ್ಟೇ ಸಮಸ್ಯೆ ಶಾಶ್ವತ ಪರಿಹಾರನೂ ಆಗಬೇಕು. ನಾವು ಶಾಂತಿ ಅಂತೇಳಿ ಹೇಳಿ ನಾವು ಯಾವಾಗಲೂ ಕೂಡ ಸಫರ್ ಆಗ್ತಾ ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಶಾಶ್ವತ ಪರಿಹಾರ ಎಂಬುದು ಮುಖ್ಯ. ಪ್ರವಾಸಿಗರ ಸಂಖ್ಯೆ ಜಾಸ್ತಿ ತುಂಬ ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಮೀಟಿಂಗ್ಗಳೆಲ್ಲ ಮಾಡ್ತಾ ಇದ್ದೀವಿ. ಪ್ರವಾಸ ಟೈಮ್ ರಜೆ ಇದೆ. ಹೌದು. ಇವತ್ತು ತುಂಬಾ ಜನ ನಾವು ಇವತ್ತು ಬೆಳಿಗ್ಗೆ ಮೀಟಿಂಗ್ ಎಲ್ಲ ಒಳಗಡೆ ಹೋಗ್ತಾರೆ. ಏನು ತಪ್ಪು ಮಾಡ್ತಾರೆ ಅಂತ ಇಲ್ಲಿ ಏನಾಗಿದೆ ಅಂದರೆ ನಾವು ಭದ್ರತೆಗೋಸ್ಕರ ಏನಾದರೂ ರೆಸ್ಟ್ರಿಕ್ಷನ್ ಮಾಡಿದರೆ ಸಾಮಾನ್ಯ ಭಕ್ತರಿಗೆ ತುಂಬ ಅವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ನಮಗೆ ಯಾಕೆ ರೆಸ್ಟ್ರಿಕ್ಷನ್ ಮಾಡಿದ್ರು ಅಂತ ಆ ಥರ ಯೋಚನೆ. ಸನ್ನಿವೇಶ ಆಗಿದೆ. ಹೌದು.